ದೇವರು ಮತ್ತು ದೇವತೆಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದೆ. ಹಿಂದೂ ದೇವರುಗಳು ಮತ್ತು ದೇವತೆಗಳು ನಮಗೆ ಸಂಬಂಧಿಸಿದ ರಾಶಿಚಕ್ರಗಳನ್ನು ಪ್ರತಿನಿಧಿಸುತ್ತಾರೆ. ರಾಶಿಚಕ್ರದಲ್ಲಿನ 12 ರಾಶಿಗಳು ಕೂಡ ಅದರದ್ದೇ ಆದ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಹೊಂದಿರುತ್ತದೆ. ಯಾವ ದೇವರು ಮತ್ತು ದೇವತೆಗಳು ಯಾವ ರಾಶಿಯನ್ನು ಪ್ರತಿನಿಧಿಸುತ್ತಾರೋ ಆ ರಾಶಿಯ ಜನರನ್ನು ಧನಾತ್ಮಕವಾಗಿ ಪ್ರತಿನಿಧಿಸುತ್ತಾರೆ. ನಮಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶನವನ್ನು ಕೂಡ ನೀಡುತ್ತಾರೆ. ಪ್ರತಿಯೊಂದು ವ್ಯಕ್ತಿಯ ರಾಶಿಯು ಇದರಲ್ಲಿ ಭಿನ್ನ ಭಿನ್ನವಾದ ರಾಶಿಯನ್ನು ಹೊಂದಿರುತ್ತಾರೆ. ಯಾವ ದೇವರು ಮತ್ತು ದೇವತೆಗಳು 12 ರಾಶಿಗಳಲ್ಲಿ ಯಾವ ರಾಶಿಯೊಂದಿಗೆ ಹೊಂದಿಕೆಯಾಗುತ್ತಾರೆ ಮತ್ತು ಆಯಾ ದೇವರಿಗೆ ಹೊಂದಾಣಿಕೆಯಾದ ರಾಶಿಯು ದೇವರನ್ನು ಹೇಗೆ ಪೂಜಿಸಬೇಕು ಇಲ್ಲಿದೆ ಸಂಪೂರ್ಣ ಮಾಹಿತಿ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಹೊಂದಾಣಿಕೆಯಾಗುವ ದೇವರು ಮತ್ತು ರಾಶಿಗಳು. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯ ಜನರು ಆಂಜನೇಯ ಸ್ವಾಮಿಯೊಂದಿಗೆ ಮತ್ತು ದುರ್ಗಾದೇವಿಯೊಂದಿಗೆ ಹೊಂದಿಕೆಯಾಗುತ್ತದೆ. ಆಂಜನೇಯ ಮತ್ತು ದುರ್ಗಾದೇವಿಯು ಈ ರಾಶಿ ಜನರಿಗೆ ಶಕ್ತಿ ಮತ್ತು ಧೈರ್ಯವನ್ನು ಕರುಣಿಸುತ್ತಾರೆ. ಎರಡನೇ ರಾಶಿ ವೃಷಭ ರಾಶಿ. ಲಕ್ಷ್ಮೀದೇವಿಯು ವೃಷಭ ರಾಶಿಯೊಂದಿಗೆ ಹೊಂದಾಣಿಕೆಯಾಗುತ್ತಾಳೆ. ಧನ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯು ವೃಷಭ ರಾಶಿಯ ಜನರಿಗೆ ಭೌತಿಕ ಯಶಸ್ಸು ಮತ್ತು ಆಂತರಿಕ ತೃಪ್ತಿಯನ್ನು ಕರುಣಿಸುತ್ತಾಳೆ. ಮೂರನೇ ರಾಶಿ ಮಿಥುನ ರಾಶಿ. ಸರಸ್ವತಿ ದೇವಿಯು ಮಿಥುನ ರಾಶಿಯೊಂದಿಗೆ ಹೊಂದಾಣಿಕೆಯಾಗುತ್ತಾಳೆ. ವಿದ್ಯಾದೇವತೆಯಾದ ಸರಸ್ವತಿಯು ಮಿಥುನ ರಾಶಿಯ ಜನರಿಗೆ ಬುದ್ಧಿವಂತಿಕೆಯನ್ನು ಮತ್ತು ಜ್ಞಾನವನ್ನು ಕರುಣಿಸುತ್ತಾಳೆ. ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ. ಶಿವ ಮತ್ತು ಪಾರ್ವತಿ ದೇವಿಯು ಕರ್ಕಾಟಕ ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿರುತ್ತಾರೆ. ಶಿವ ಮತ್ತು ಪಾರ್ವತಿ ದೇವಿಯು ಕುಟುಂಬ ಮತ್ತು ಭದ್ರತೆಯನ್ನು ನೀಡುತ್ತಾರೆ. ಐದನೇ ರಾಶಿ ಸಿಂಹ ರಾಶಿ. ಸೂರ್ಯ ಮತ್ತು ವಿಷ್ಣು ದೇವನು ಸಿಂಹ ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದ್ದಾರೆ. ವಿಷ್ಣು ಮತ್ತು ಸೂರ್ಯನು ಈ ರಾಶಿಯವರಿಗೆ ಶಕ್ತಿ ಮತ್ತು ಸಂಪತ್ತನ್ನು ಕರುಣಿಸುತ್ತಾನೆ. ಆರನೇ ರಾಶಿ ಕನ್ಯಾ ರಾಶಿ. ವಿಷ್ಣು ಮತ್ತು ಗಣೇಶನು ಕನ್ಯಾ ರಾಶಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಇವರಿಬ್ಬರು ಕನ್ಯಾ ರಾಶಿಯ ಜನರಿಗೆ ಜ್ಞಾನ ಮತ್ತು ಸಂಪತ್ತನ್ನು ನೀಡುವರು. ಏಳನೇ ರಾಶಿ ತುಲಾರಾಶಿ. ರಾಧೆ ಮತ್ತು ಕೃಷ್ಣನು ತುಲಾರಾಶಿಯೊಂದಿಗೆ ಹೊಂದಿಕೊಂಡಿದ್ದಾರೆ. ರಾಧೆ ಮತ್ತು ಕೃಷ್ಣನು ತುಲಾರಾಶಿಗೆ ಸಮತೋಲನವನ್ನು ತರುತ್ತಾರೆ. ಎಂಟನೇ ರಾಶಿ ವೃಶ್ಚಿಕ ರಾಶಿ. ಕಾಳಿಯು ವೃಶ್ಚಿಕ ರಾಶಿಯೊಂದಿಗೆ ಹೊಂದಿಕೆಯಾಗಿದ್ದು ನೋವನ್ನು ಶಕ್ತಿಯಾಗಿ ಮತ್ತು ಭಯವನ್ನು ಉಗ್ರ ಆತ್ಮನಂಬಿಕೆಯಾಗಿ ಪರಿವರ್ತಿಸುವ ಕಲೆಯನ್ನು ಅವಳು ವೃಶ್ಚಿಕ ರಾಶಿಯವರಿಗೆ ಕಲ್ಪಿಸುತ್ತಾಳೆ. ಒಂಬತ್ತನೇ ರಾಶಿ ಧನುರಾಶಿ. ಭಗವಾನ್ ದತ್ತಾತ್ರೇಯ ಮತ್ತು ವಿಷ್ಣುವಿನೊಂದಿಗೆ ಧನುರಾಶಿಯ ಹೊಂದಾಣಿಕೆ ಇದೆ. ಅವರ ಆರಾಧನೆಯು ನಿಮ್ಮ ಜೀವನ ಪ್ರಯಾಣದಲ್ಲಿ ಆಧ್ಯಾತ್ಮಿಕ ಉದ್ದೇಶ, ಉನ್ನತ ಕಲಿಕೆ ಮತ್ತು ರಕ್ಷಣೆಯನ್ನು ಕೂಡ ನೀಡುತ್ತದೆ. ಹತ್ತನೇ ರಾಶಿ ಮಕರ ರಾಶಿ. ಶನಿ ಮತ್ತು ಭೈರವ ಮಾರ್ಗದರ್ಶನವು ಇವರಿಗೆ ಇರುತ್ತದೆ. ಮಕರ ರಾಶಿಯವರ ಸ್ಥಿತಿಸ್ಥಾಪಕತ್ವಕ್ಕೆ ತಕ್ಕಂತೆ ಫಲವನ್ನು ನೀಡುತ್ತಾರೆ. ನಿಮ್ಮ ಶಿಸ್ತನ್ನು ಚುರುಕುಗೊಳಿಸುತ್ತಾರೆ ಮತ್ತು ಕರ್ಮದ ಸಮಯದೊಂದಿಗೆ ನಿಮ್ಮನ್ನು ಹೊಂದಿಸುತ್ತಾರೆ. 11ನೇ ರಾಶಿ ಕುಂಭರಾಶಿ. ಕುಂಭರಾಶಿಯು ಶಿವನ ಧ್ಯಾನಸ್ಥ ರೂಪದೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿದೆ. ಇದರಿಂದಾಗಿ ಅವರು ನಿರ್ಲಿಪ್ತ ಬುದ್ಧಿಯನ್ನು ಮತ್ತು ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. 12ನೇ ರಾಶಿ ಮೀನರಾಶಿ. ವಿಷ್ಣು ಮತ್ತು ದುರ್ಗಾದೇವಿಯು ಮೀನರಾಶಿಯೊಂದಿಗೆ ಹೊಂದಿಕೊಂಡಿದ್ದಾರೆ. ಅವರು ಮೀನರಾಶಿಯವರಿಗೆ ಶಕ್ತಿ, ಭಾವನಾತ್ಮಕ ಸ್ಪಷ್ಟತೆ, ರಕ್ಷಣೆಯ ಪಾಠವನ್ನು ಕಲಿಸುತ್ತಾರೆ. ಎಲ್ಲ ದೇವರು ಮತ್ತು ದೇವತೆಗಳು ರಾಶಿಚಕ್ರದ 12 ರಾಶಿಗಳಲ್ಲಿ ಒಂದಲ್ಲ ಒಂದು ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿರುತ್ತಾರೆ. ಆಯಾ ರಾಶಿಯೊಂದಿಗೆ ಹೊಂದಾಣಿಕೆಯನ್ನು ಇಟ್ಟುಕೊಂಡಿರುವ ದೇವರು ಮತ್ತು ದೇವತೆಗಳು ಆಯಾ ರಾಶಿಗೆ ಜೀವನದ ಪಾಠವನ್ನು ಕಲಿಸುತ್ತಾರೆ. ಆಯಾ ರಾಶಿಯವರಿಗೆ ಹೊಂದುವ ದೇವರನ್ನು ಅವರು ಪೂಜಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ. ಪ್ರಿಯ ವೀಕ್ಷಕರೇ, ಈ ಮಾಹಿತಿಯು ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.